ನಮ್ಮ ಕರ್ನಾಟಕ ಪೊಲೀಸರ ಕೈಗೆ ಸಿಕ್ಕರೆ ನಿನ್ನ ಅರುಣ ಹಚ್ಚಿ ಕಾರಾವ ನೀಡ್ತಾರೆ. ಯಾವ ತರ ಇರಲಿ ಆಗ್ಲೇ ಯಮಧರ್ಮ ಅವರಿಗೆ ಹಗ್ಗ ಹಾಕು. ವಾಹನ ಸವಾರರ ಕೊರಳಿಗೆ ಬಿದ್ದಿರೋ ಹಗ್ಗ, ಇತ್ತ ಕೈಯಲ್ಲಿ ಗದೆ ಹಿಡಿದು ಭಯಂಕರ ಮೀಸೆ ಹೊತ್ತು ಹಗ್ಗ ಜಗ್ಗುತ್ತಿರೋ ಯಮ. ಅಬ್ಬಾ, ಯಮನ ವೇಷ ತೊಟ್ಟಿರುವ ಬಾಲಕನನ್ನ ನೋಡಿ ಭಯ ಆಯ್ತಾ? ಬೆಳಗಾವಿ ಜಿಲ್ಲೆಯ ವಾಹನ ಸವಾರರಿಗೆ ನಿಜಕ್ಕೂ ಆಗಿರ್ಲೇಬೇಕು ನೋಡಿ. ನಮ್ಮ ಯಮನ ಬಗ್ಗೆ ಎಳೆದುಕೊಂಡು ಹೋಗೋಣ. ಎಳಿ ಅವನನ್ನ. ನನ್ನ ಮಗನ ಕಂಡವರ ಬಡಮಕ್ಕಳ ದುಡ್ಡು ಹೊಟ್ಟು ಕಿತ್ಕೊಂಡು ಯಾಕಿಂಗ್ ಮಾಡ್ತೇನೆ. ನಿನ್ನ ನೇರವಾಗಿ ಕರೆದುಕೊಂಡು ಹೋಗಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪೊಲೀಸರು ವಿನೂತನ ರಸ್ತೆ ಸುರಕ್ಷತಾ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಬಾಲಕನಿಗೆ ಯಮನ ವೇಷ ತೊಡಿಸಿ ರಸ್ತೆ ಸುರಕ್ಷತಾ ಅಭಿಯಾನವನ್ನ ನಡೆಸಿದ್ದಾರೆ. ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಲಾಯಿಸುವವರ ಕತ್ತಿಗೆ ಯಮ ವೇಷಧಾರಿಯ ಬಳಿ ಹಗ್ಗ ಹಾಕಿ ಎಳೆಸಿದ್ದಾರೆ. ಈ ಮೂಲಕ ಹೆಲ್ಮೆಟ್ ಹಾಕದಿದ್ದರೆ ಯಮನ ಪಾದವೇ ಗತಿ ಎಂಬ ಭಯ ಹುಟ್ಟಿಸಿದ್ದಾರೆ. ಈ ಜನರಿಗೆ ತಿಳಿದುಕೊಳ್ಳದೆ ನಡೆದುಕೊಳ್ಳುವಂತ ಜನರಿಗೆ ಇದು ಜಾಗೃತಿಯ ವಿಚಾರ. ಯಮಧರ್ಮರಾಜ ನಾನೇ. ಯಮನ್ ಕಡೆಯಿಂದ ಕೊಡಿಸ್ತಾರೆ ಜಗ್ಗು ಜಂಗ. ಜೊತೆಗೆ ಇತ್ತ ಸೈಬರ್ ಕ್ರೈಮ್ ಜಾಗೃತಿ ತಂಡದಿಂದಲೂ ಜನಜಾಗೃತಿ ಮೂಡಿಸಲಾಗಿದೆ. ಯುವಕನೋರ್ವನಿಗೆ ರಾಕ್ಷಸನ ಅವತಾರ ಹಾಕಿ ಹ್ಯಾಕರ್ ಎಂಬ ಬರಹದ ಲ್ಯಾಪ್ಟಾಪ್ ಹಿಡಿದು ಊರಿಡೀ ಮೆರವಣಿಗೆ ನಡೆಸಲಾಗಿದೆ. ಈ ಮೂಲಕವಾದರೂ ಸೈಬರ್ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಜನರಿಗೆ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಚಿಕ್ಕೋಡಿಯ ಪೊಲೀಸರದ್ದಾಗಿದೆ. ಒಟ್ಟಾರೆ ಈ ವಿಶಿಷ್ಟ ಪ್ರಯತ್ನಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಿ ಎಂಬುದಷ್ಟೇ ನಮ್ಮ ಹಾರೈಕೆ.